ಬೆಳಗ್ಗೆ 5 ಗಂಟೆಗೆ ಎದ್ದೋಗಿದ್ದಕ್ಕೂ ಸಾರ್ಥಕ ಆಯಿತು. ನನಗೆ ಇಷ್ಟೆಲ್ಲ ಒಳ್ಳೆ ಪೀಸಸ್ ಸಿಕ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ಆರ್ ನ್ಯೂ ಇಯರ್, ಐ ಆಮ್ ಸುಷ್ಮಿತಾ. ಇವತ್ತಿನ ಈ ವಿಡಿಯೋಲ್ಲಿ ಬೆಳಗ್ಗೆ 6:30ಗೆ ಚಿಕ್ಕಪೇಟೆ ಸಂಡೇ ಬಜಾರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು 5:30ಗೆ ಎದ್ದು ಫಸ್ಟ್ ಹೊರಟಿದ್ದು ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಂದ ನಾನು ಚಿಕ್ಕಪೇಟೆ ಮೆಟ್ರೋ ತಗೊಂಡು ರೀಚ್ ಆದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಷ್ಟು ಜನ 6:30ಗೆ ಅಲ್ಲಿರ್ತಾರೆ ಅಂತ. ನಾನು ತುಂಬ ಕಡಿಮೆ ಜನ ಇರ್ತಾರೆ, ಅಷ್ಟು ಬೇಗ ಯಾರೂ ಬರಲ್ಲ ಅಂದ್ಕೊಂಡಿದ್ದೆ. ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಅಷ್ಟು ಜನ ಬಂದಿದ್ದಾರೆ ಅಂತ. ಮೆಟ್ರೋ ಸ್ಟೇಷನಿಂದ ಆಚೆ ಬಂದಿದ್ದ ತಕ್ಷಣ ನಿಮ್ಗೆ ಎಲ್ಲ ಥರ ಶಾಪ್ಸ್ ಕಾಣಿಸುತ್ತೆ. ನಾನು ಅಲ್ಲಿ ಹೋಗಿದ ತಕ್ಷಣ ನೋಡಿದ್ದು ಜೀನ್ಸ್, ಕಾರ್ಗೋಸ್, ಬ್ರ್ಯಾಂಡೆಡ್ ಶೂಸ್, ಬ್ರ್ಯಾಂಡೆಡ್ ಶರ್ಟ್ಸ್, ಪ್ರಿಂಟೆಡ್ ಟೀ ಶರ್ಟ್ಸ್ ಮತ್ತು ಹೂಡೀಸ್. ಅಲ್ಲಿ ಎಲ್ಲ ಥರದ ಬಟ್ಟೆ ಇತ್ತು, ಯೂಸ್ಡ್, ಅನ್ಯೂಸ್ಡ್ ಮತ್ತು ಡಿಫೆಕ್ಟೆಡ್ ಪೀಸಸ್ ಎಲ್ಲ ಥರ ಇತ್ತು. ಬಟ್ ನೀವು ಹುಡುಕಿ ಎತ್ಕೊಳ್ಳೋದ್ರ ಮೇಲೆ ಯು ವಿಲ್ ಗೆಟ್ ಅ ಗುಡ್ ಪೀಸ್. So jeans are starting from 300 rupees, printed t-shirts are starting from 100 rupees, and ಒಳ್ಳೊಳ್ಳೆ shrugs are starting from 50 rupees. ಮತ್ತು ಈ ಪೀಸಸ್ ಏನಿದೆ ಇದೆಲ್ಲ 300 rupees. ತುಂಬ ಜನ ಇರೋದ್ರಿಂದ ನೀವು ನಿಧಾನಕ್ಕೆ ಹುಡುಕಿ ತೊಗೊಳಕ್ಕೆಲ್ಲ ಆಗಲ್ಲ. ನಿಮ್ಗೆ ಯಾವ ಪೀಸ್ ಇಷ್ಟ ಆಗುತ್ತೆ ಅದನ್ನು ಪಟ್ ಅಂತ ತೊಗೊಂಡು ನೆಕ್ಸ್ಟ್ ಶಾಪ್ಗೆ ಹೋಗ್ತಾ ಇರಬೇಕು. ಬೇಗ ಬೇರೆ ಶಾಪ್ಸ್ಗೆ ಮೂವ್ ಆಗ್ತಾ ಇದ್ರೆ ನಿಮಗೆ ನ್ಯೂ ಪೀಸಸ್ ಸಿಗುತ್ತೆ. ಇಲ್ಲ ಅಂದರೆ ಬರೀ ಯೂಸ್ಡ್ ಆರ್ ಡಿಫೆಕ್ಟಿವ್ ಪೀಸಸ್ ಮಾತ್ರ ಸಿಗ್ತಾ ಹೋಗುತ್ತೆ. ಸೊ ಈ ಥರ ಜಾಕೆಟ್ಸ್ ಎಲ್ಲ ಬರೀ 250, 300, 200 ಮತ್ತು ಶಾರ್ಟ್ ಕುರ್ತಾಸ್ ಎಲ್ಲ ನನಗೆ ಬರೀ 100 ರೂಪೀಸಿಗೆ ಸಿಕ್ತು. ಹಾಗೆ ಈ ಥರ ಜಾಕೆಟ್ಸ್ ಎಲ್ಲ 200, 250ಗೆ ಸಿಕ್ತು. ನೀವು ನೋಡಿ ಒಳ್ಳೆ ಪೀಸ್ನ ಎತ್ಕೋಬೇಕು ಅಷ್ಟೇ. ಒಳ್ಳೆ ಪೀಸಸ್ ಇರುತ್ತೆ, ಚೆನ್ನಾಗಿ ಇಲ್ಲದೇ ಇರೋ ಪೀಸಸ್ ಕೂಡ ಇರುತ್ತೆ. ಮತ್ತು ಇಯರಿಂಗ್ಸ್ 20 ರೂಪೀಸ್, 40 ರೂಪೀಸ್, 30 ರೂಪೀಸ್ಗೆಲ್ಲ ಇತ್ತು. ಇಯರಿಂಗ್ಸ್ ಯಾವ್ದು ಬೇಕೋ ಅದನ್ನು ತಗೊಂಡು ನಾನು ಹೊರಟಿದ್ದು ಶೂಸ್ ನೋಡೋಕ್ಕೆ ಅಂತ. ಅಲ್ಲೇ ಸಾಕ್ಸಸ್ ಇತ್ತು. ಒಂದು ಬ್ರ್ಯಾಂಡೆಡ್ ಸಾಕ್ಸ್ ಜಸ್ಟ್ ಫಾರ್ 70 ರೂಪೀಸ್, 50 ರೂಪೀಸ್ ಇತ್ತು. ಮತ್ತು ಪೇರ್ ಆಫ್ 5 ಸಾಕ್ಸಸ್ ಬರೀ 100 ರೂಪೀಸ್ಗೆ ಇತ್ತು. ಹಾಗೆ ನೋಡ್ತಾ ಮುಂದೆ ಹೊರಟಾಗ ನನಗೆ ಈ ಥರ ಬ್ರ್ಯಾಂಡೆಡ್ ಪರ್ಫ್ಯೂಮ್ ಸಿಕ್ತು. ಅದನ್ನು ನೀವು ಚೆಕ್ ಮಾಡಿ ತೊಗೋಬೋದು. ಇದು ಬರೀ 100 ರೂಪೀಸ್. ನೀವು ಯಾವುದೇ ಪರ್ಫ್ಯೂಮ್ ತೊಗೊಂಡ್ರು ಬರೀ 100 ರೂಪೀಸ್. ನಾವು ಚೆಕ್ ಮಾಡಿ ಒಂದು ಒಳ್ಳೆ ಪರ್ಫ್ಯೂಮ್ ತೊಗೊಂಡು ಅಲ್ಲಿಂದ ಹೊರಟಿದ್ದು ಶೂಸ್ನ ನೋಡೋಣ ಅಂತ ಹೇಳಿಬಿಟ್ಟು. ಈ ಥರ ಶೂಸ್ ಎಲ್ಲ ಬಿಲೋ 1000 ರೂಪೀಸ್ ಇತ್ತು. ಹಾಗೆ ಒಳ್ಳೆ ಬ್ರ್ಯಾಂಡೆಡ್ ಶೂಸ್, ಫಸ್ಟ್ ಕಾಪಿ ಶೂಸ್ ಎಲ್ಲ ಇತ್ತು, ವಿಚ್ ಈಸ್ ಆಫ್ 6000, 4000, 2000. ಎಷ್ಟೊತ್ತಾದರೂ ಜನ ಕಡಿಮೆನೇ ಆಗಿಲ್ಲ. ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆದರೂ ಇಲ್ಲೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತಗೋತಾ ಇದ್ದೆ. ನೀವೇ ನೋಡಿ ಎಷ್ಟು ಜನ. ತುಂಬ ಜನ ಇದ್ದಿದ್ದರಿಂದ ಚೆನ್ನಾಗಿ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಇದ್ರು. ಬರೀ ನನಗೆ ಇಷ್ಟ ಆಗಿದ್ದೊಂದು 4 to 5 ಪೀಸಸ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದೋಗಿದ್ದಕ್ಕೂ ಸಾರ್ಥಕ ಆಯಿತು. ನನಗೆ ಇಷ್ಟೆಲ್ಲ ಒಳ್ಳೆ ಪೀಸಸ್ ಸಿಕ್ತು. ಈ ವ್ಲಾಗಲ್ಲಿ ನಾನು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೆ. 5 ಗಂಟೆಗೆ ಎದ್ದು ನೋಡೋಣ, ಎಲ್ಲರೂ ಹೇಳೋ ಥರ ಅಲ್ಲಿ ಒಳ್ಳೊಳ್ಳೆ ಪೀಸಸ್ ಸಿಗುತ್ತಾ ಅಂತ ಚೆಕ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಬಟ್ ಇರುತ್ತೆ, ಒಳ್ಳೊಳ್ಳೆ ಪೀಸಸ್ ಸಿಗುತ್ತೆ. ನೀವು ತುಂಬ ಬೇಗ ಹೋಗಬೇಕು. ಶಾಪ್ಸ್ ಎಲ್ಲ ಓಪನ್ ಮಾಡೋಕ್ಕೆ ಮುಂಚೆನೇ ಹೋಗಿ ಅಲ್ಲಿ ಇರಬೇಕು. ಇದ್ದರೆ ಅವರು ಫಸ್ಟ್ ತಂದಿದ್ದು ಒಳ್ಳೆ ಫ್ರೆಶ್ ಪೀಸಸ್ನ ಹಾಕ್ತಾರೆ. ಆವಾಗ ನಿಮಗೆ ಒಳ್ಳೆ ಪೀಸಸ್ ಸಿಗುತ್ತೆ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಒಳ್ಳೆದೆಲ್ಲರೂ ಎತ್ಕೊಂಡು ಹೋದ್ಮೇಲೆ ಇನ್ನೇನು ಉಳಿದಿರುತ್ತೆ, ಡಿಫೆಕ್ಟೆಡ್ ಪೀಸಸ್ಸು, ಯೂಸ್ಡ್, ಈ ಥರನೇ ಸಿಗುತ್ತೆ. ಸೊ ಬೆಳಗ್ಗೆನೇ ಹೋಗೋಣ ಅಂತ ಹೋದೆ. 5:30, 6 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆದೆ. ಬಟ್ ಶಾಪ್ಸ್ ಅಲ್ಲಿ ಓಪನ್ ಮಾಡೋ ಥರ ಇರಲಿಲ್ಲ. ಯಾಕಂದರೆ ತುಂಬ ಬೇಗನೆ ಓಪನ್ ಮಾಡ್ತಿದ್ರಂತೆ ಮುಂಚೆ. ಸೊ ಅಲ್ಲಿ ಪಿಕ್ ಪಾಕೆಟ್ ಆಗ್ತಿದ್ದರಿಂದ ಪೊಲೀಸವರು 7 ಗಂಟೆ ತನಕ ಶಾಪ್ಸ್ ಯಾವುದು ಓಪನ್ ಮಾಡೋಂಗಿಲ್ಲ ಅಂತ ಒಂದು ರೂಲ್ ಇತ್ತು. ಅದಕ್ಕೆ ನಾನು ಬೇಗ ಹೋಗಿದ್ರು 7:30 ತನಕ ವೆಯ್ಟ್ ಮಾಡಿದೆ ಅವರೆಲ್ಲ ಶಾಪ್ಸ್ ಓಪನ್ ಮಾಡಲಿ ಅಂತ.
ಸೊ ಅದರಲ್ಲಿ ನಾನು 7 to 10 ತನಕ ಶಾಪಿಂಗ್ ಮಾಡಿದೆ. ಹುಡುಕಿ ಯಾವ್ದು ಚೆನ್ನಾಗಿಲ್ಲ, ತಗೊಳ್ಳ ಬೇಡವಾ, ಈ ಪೀಸ್ ಇಲ್ಲಿ ಇದೆ, ನೆಕ್ಸ್ಟ್ ಬಂದು ನೋಡೋಣ ಅನ್ನೋಷ್ಟೆಲ್ಲ ಪೀಸೇ ಇರ್ತಾ ಇರಲಿಲ್ಲ. ಎಲ್ಲ ಹುಡುಕಿ ನೋಡಿ ತಗೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನಾನು ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ಫಸ್ಟ್ ನಾನು ತಗೊಂಡಿದ್ದು ಜಾಕೆಟ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಾನು ಹೋಗಿದ ತಕ್ಷಣ ಎಷ್ಟೊಂದು ಜಾಕೆಟ್ಸ್ ನೋಡಿದೆ. ನನಗೆ ಅದರಲ್ಲಿ ಎಲ್ಲೂ ಇಷ್ಟ ಆಗಿಲ್ಲ. ನನಗೆ ಯಾವ ಜಾಕೆಟ್ಸ್ ಕೂಡ ಅಲ್ಲಿ ಇಷ್ಟ ಆಗಿಲ್ಲ. ಲೈಕ್ ಏನು ಹೇಳಲಿ, ಏನಾದರೂ ಒಂದು ಆಗಿರ್ತಿತ್ತು, ಎಲ್ಲಾದರೂ ಒಂದು ಬಟನ್ ಹೋಗ್ಬಿಟ್ಟಿರ್ತಿತ್ತು, ಇಲ್ಲ ಜಿಪ್ ರನ್ನರ್ ಹೋಗ್ಬಿಟ್ಟಿರ್ತಿತ್ತು, ಏನಾದರೂ ನನ್ನ ಪ್ರಾಬ್ಲಮ್ ಇರ್ತಿತ್ತು. ನಾನು ಆ್ಯಕ್ಚುಲಿ ಜಾಕೆಟ್ಸ್ ನೋಡೋಣ ಅಂತಲೇ ಹೋಗಿದ್ದು, ಬೇರೆ ಏನು ಬೇಡ ಅಂತ. ಬಟ್ ಜಾಕೆಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಎತ್ಕೊಬಂದೆ. ಸೊ ಸಿಕ್ಕಿದ್ರಲ್ಲಿ ತುಂಬ ಇಷ್ಟ ಆಗಿದ್ದ ಜಾಕೆಟ್ ಅಂದರೆ ಇದು ಒಂದೇ. ಮತ್ತು ಬೇರೆ ಪೀಸಸ್ ಚೆನ್ನಾಗಿರೋ ಪೀಸಸ್ ಇತ್ತು, ಬಟ್ ನನಗೆ ಆ ಥರ ಎಲ್ಲ ಇಷ್ಟ ಆಗಿಲ್ಲ. ಸೊ ನನಗೆ ಇಷ್ಟ ಆಗಿದ್ದರಲ್ಲಿ ನಾನು ತೊಗೊಂಡು ಬಂದೆ. ಸೊ ಈ ಜಾಕೆಟ್ ವಿಂಟರ್ ಸೀಸನ್ಗೆ ಹೊರಗಡೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಜಾಕೆಟ್ನ ನಾನು ತೊಗೊಂಡು ಬಂದೆ. ನನಗೆ ಇದ್ರಲ್ಲಿ ಮೇಯ್ನ್ ಇಷ್ಟ ಆಗಿದ್ದು ಸ್ಲೀವ್ಸ್. ಇದು ತುಂಬ ಇಷ್ಟ ಆಯಿತು ನನಗೆ. ಇದನ್ನು ಎತ್ಕೊಂಡು ಬಂದುಬಿಟ್ಟೆ. ಸೊ ತುಂಬ ನೋಡಿ ಎತ್ಕೊಂಡು ಬಂದಿದ್ದು. ಚೆನ್ನಾಗಿರುತ್ತೆ, ನಾವು ಯಾವುದ್ರ ಮೇಲಾದರೂ ಸ್ಟೈಲ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದೊಂದು ಪೀಸ್ ಎತ್ಕೊಂಡು ಬಂದೆ. ಸೊ ದಿಸ್ ಈಸ್ ಜಸ್ಟ್ 200 rupees. ಲಿಟ್ರಲಿ ದಿಸ್ ಇಸ್ ಜಸ್ಟ್ 200 rupees. ತುಂಬ ಹುಡುಕಿದ್ರೆ ನಿಮ್ಗೆ ಈ ಥರ ಒಳ್ಳೊಳ್ಳೆ ಪೀಸಸ್ ಸಿಗುತ್ತೆ. ಯಾವುದೋ ಒಂದು ಶಾಪಲ್ಲಿ ಸಿಕ್ಕಿದ್ದು ತುಂಬ ಇಷ್ಟ ಆಯಿತು. ಈ ಥರ ನನ್ನ ಹತ್ರ ಯಾವ ಜಾಕೆಟು ಇರಲಿಲ್ಲ. ಸೊ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ತೊಗೊಂಡೆ. ನಾನು ತಂದಿದ್ದ ತಕ್ಷಣ ಇದನ್ನು ಮಾಡಿದ್ದು ಫಸ್ಟು ನಾನು ವಾಶ್ ಮಾಡಿಬಿಟ್ಟೆ. ವಾಶ್ ಮಾಡಿದ್ರೆ ಯಾವುದೂ ಯೂಸ್ ಮಾಡಲ್ಲ ನಾನು. ಸೊ ಜಾಕೆಟ್ ಅದಾಯಿತು. ಮತ್ತು ನೆಕ್ಸ್ಟಲ್ಲಿ ಬ್ರ್ಯಾಂಡೆಡ್ ಸಾಕ್ಸಸ್ ಎಲ್ಲ ಇತ್ತು. ನನಗೆ ಇಷ್ಟು ಸಾಕ್ಸ್ ತೊಗೊಂಡೆ. ಇದರಲ್ಲಿ 5 pairs ಆಫ್ ಸಾಕ್ಸ್ ಇತ್ತು. ಒಂದು ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ 5 pairs ಆಫ್ ಸಾಕ್ಸ್ ಈಸ್ ಜಸ್ಟ್ 100 rupees. ಲಿಟ್ರಲಿ ದಿಸ್ ಇಸ್ ಜಸ್ಟ್ 100 rupees. ಮತ್ತು ಬೇರೆ ಬೇರೆ ಬ್ರ್ಯಾಂಡೆಡ್ ಸಾಕ್ಸ್ ಎಲ್ಲ ಇಲ್ಲಿತ್ತು. ಪೂಮಾ, ನೈಕಿ, ಮತ್ತು ಇನ್ನೂ ತುಂಬ ಬ್ರ್ಯಾಂಡೆಡ್ಡು. ನೀವು ಬೆಳಿಗ್ಗೆನೇ ಹೋದರೆ ನಿಮಗೆಲ್ಲ ಆ ಥರ ಬ್ರ್ಯಾಂಡೆಡ್ ಸಾಕ್ಸ್ ಆಗಲಿ, ಬ್ರ್ಯಾಂಡೆಡ್ ಶೂಸ್ ಆಗಲಿ, ಬ್ರ್ಯಾಂಡೆಡ್ ಶರ್ಟ್ಸ್ ಆಗಲಿ, ಏನೇ ಬ್ರ್ಯಾಂಡೆಡ್ ವಸ್ತು ಬೇಕಂದ್ರೆ ನೀವು ಬೆಳಿಗ್ಗೆನೇ ಹೋಗಬೇಕು. ಬಿಫೋರ್ 9 or 8 ನೀವು ಅಲ್ಲಿದ್ದರೆ ನಿಮ್ಗೆ ಆ ಪೀಸಸ್ ಸಿಗುತ್ತೆ. ಅದಾದಮೇಲೆ ಎಲ್ಲ ಅವ್ರ ಹತ್ರ ಏನಿರುತ್ತೆ ಅದನ್ನು ಅವರು ಮಾರ್ತಾರೆ ಅಷ್ಟೇ. ಸೊ ಸಾಕ್ಸ್ 100 rupeesಗೆ 5 pairs ತೊಗೊಂಡಿದ್ದೆ. ನೆಕ್ಸ್ಟ್ ಈಸ್ ನಾನು ಸುಮ್ಮನೆ ಇಷ್ಟ ಆಯಿತು ಅಂತ ತೊಗೊಂಡೆ ಅಷ್ಟೇ. ಇದು ನನಗೆ ಮನೆ ಹತ್ರ ಬ್ಯಾಗಿ ಟೀ ಶರ್ಟ್ಸ್ ಹಾಕ್ಕೊಂಡು ಆರಾಮಾಗಿ ಓಡಾಡೋಕ್ಕೆ ಇಷ್ಟ. ಸೊ ಸುಮ್ಮನೆ ಇರಲಿ ಅಂತ ಇದನ್ನು ತೊಗೊಂಡೆ. ತುಂಬ ಕಡಿಮೆ ಇತ್ತು ಪ್ರೈಸ್, ಅದಕ್ಕೋಸ್ಕರ. ಇದು ಝೂಡಿಯೋ ಅಂತ ಇತ್ತು, ಅದಕ್ಕೆ ತೊಗೊಂಡೆ. ದಿಸ್ ಇಸ್ ಜಸ್ಟ್ 100 rupees. ಸುಮ್ಮನೆ ತೊಗೊಂಡೆ, ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಆಗುತ್ತೆ ಅಂತ ತೊಗೊಂಡೆ. ನಿಮಗೆ ಬೇಕಿರೋ ಥರ ಬಟ್ಟೆ ಅಲ್ಲಿ ಸಿಕ್ಕಿದ್ರೆ ಸೈಜ್ ಸಿಗಲ್ಲ, ಸೈಜ್ ಸಿಕ್ಕಿದ್ರೆ ನಿಮ್ಗೆ ಬೇಕಿರೋ ಥರ ಬಟ್ಟೆ ಸಿಗಲ್ಲ. ಪ್ರಾಬ್ಲಮ್ ಅದು. ತುಂಬ ಹುಡುಕಿ ಯಾವುದು ಬೇಕೋ ಅಷ್ಟು ಮಾತ್ರ, ತುಂಬ ಕಲೆಕ್ಟಿವ್ ಆ್ಯಂಡ್ ಸೆಲೆಕ್ಟಿವ್ ಆಗಿ ಮಾತ್ರ ತೊಗೊಂಡು ಬಂದೆ ನಾನು ಅಷ್ಟೇ. ಸೊ ನನ್ನ ತಂಗಿಗೆ ಅಂದ್ಬಿಟ್ಟು ಇದೆರಡು ತೊಗೊಂಡೆ. ತೋರಿಸ್ತೀನಿ. ಅವಳಿಗೆ ಟ್ರೆಡಿಷ್ನಲ್ ವೇರ್ಸ್ ಅಂದರೆ ತುಂಬ ಇಷ್ಟ. ಲೈಕ್ ನಂತರ ವೆಸ್ಟರ್ನ್ ಇಲ್ಲ ಅವಳು. ಸೊ ಅದಕ್ಕೆ ಅವಳಿಗೆ ಇದನ್ನು ನೋಡಿ ತೊಗೊಂಡು ಬಂದೆ. ಇದು ಒಂದು ಪೀಸ್. ಪ್ರೈಸ್ ಹೇಳ್ತೀನಿ ನಾನು, ಜಸ್ಟ್ ಟು ಸಿ. ಮೆಟೀರಿಯಲು ತುಂಬ ಚೆನ್ನಾಗಿದೆ. ಈ ಪೀಸಸ್ ನಿಮಗೆ ಜಯನಗರಲ್ಲೂ ಸಿಗುತ್ತೆ. ಸೇಮ್ ಪೀಸಸ್, ಸೇಮ್, ಲಿಟ್ರಲಿ ಸೇಮ್. ನಾನು ತಂದಿದ್ದೀನಿ ಕೂಡ ಜಯನಗರ. ನಂದು ಜಯನಗರ್ ಶಾಪಿಂಗ್ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ಅಲ್ಲಿ ನೋಡಿ. ಸೇಮ್ ಪೀಸಸ್ ನಮ್ಮ ಮನೆಗೆ ತಂದಿದ್ದೆ. ಲೈಕ್ ಸೇಮ್ ಪೀಸಸ್ ನಾನು ಅಲ್ಲಿಂದ ಶಾಪ್ ಮಾಡಿದ್ದೆ. ಆ ವ್ಲಾಗಲ್ಲಿ ಕೂಡ ನಾನು ಹೇಳಿದ್ದೀನಿ ಇದ್ರದ್ದೆಲ್ಲ ಎಷ್ಟು ಪ್ರೈಸ್ ಅಂತ. ಆ್ಯಕ್ಚುಲಿ ಜಯನಗರಲ್ಲಿ ಇದೆಲ್ಲ 300. ಸೇಮ್ ಮೆಟೀರಿಯಲ್,
ಸೇಮ್ ಕ್ವಾಲಿಟಿ 300 rupees. ಬಟ್ ಇಲ್ಲಿ ತೊಗೊಂಡು ಬಂದೆ 100 rupees. ಇಟ್ಸ್ ಜಸ್ಟ್ 100 rupees. ಆ್ಯಂಡ್ ಒನ್ ಮೋರ್ ಪೀಸ್ ಸೇಮ್ ಹೊಸದೇ ಇದೆಲ್ಲ. ಇದು 100 rupees. Then next one is my favorite. ಆ್ಯಕ್ಚುಲಿ ಏನು ಮಾಡಿದೆ ನಾನು ನಿಮಗೊಂದು ಹೇಳಬೇಕು. ಏನು ಮಾಡಿದೆ ನಾನು ಫಸ್ಟ್ ಇದನ್ನು ನೋಡಿದೆ. ಆ್ಯಕ್ಚುಲಿ ಈ ಬಟ್ಟೆನ ನಾನು ಫಸ್ಟ್ ನೋಡಿ ಹುಡುಗರ್ದಿರ್ಬೋದು ಚೆನ್ನಾಗಿರಲ್ಲ ತಗೊಳ್ಳ ಬೇಡವಾ ಅಂತ ಎರಡು ಮೈಂಡ್ ಸೆಟ್ಟಲ್ಲಿ ಹೋದೆ. ತಗೊಳ್ಳ ಬೇಡವಾ, ನಾನು ಹಾಕೊತೀನ ಫಸ್ಟು ಅದೆಲ್ಲ ಯೋಚನೆ ಮಾಡ್ಕೊಂಡು ನಾನು ಯಾವಾಗ ಶಾಪ್ ಮಾಡೋಕೆ ಹೋದ್ರು ಇದೇ ಪ್ರಾಬ್ಲಮ್ ನನಗೆ. ನೋಡಿದ ತಕ್ಷಣ ಯಾವ ವಸ್ತುನೂ ತೊಗೊಳ್ಳಲ್ಲ, ಯೋಚನೆ ಮಾಡಿ ಎಲ್ಲ ಓಡಾಡಿ ವಾಪಸ್ ಬಂದು ನಾನು ಆ ವಸ್ತು ತೊಗೊಳ್ಳೋದು. ನನಗೆ ನೆಸೆಸಿಟಿ ಇದೆಯಾ, ನನಗೆ ಬೇಕಾ, ನಾನು ಹಾಕೋತೀನ. ನಾನು ಒಂದು ವಸ್ತು ತೊಗೊಂಡ್ರೆ ಒಂದೇ ಸಲ ಇಲ್ಲ ಎರಡೇ ಸಲ ಹಾಕೊಳ್ಳೋದು, ಅದಾದಮೇಲೆ ನಂಗೆ ಅದ್ರ ಮೇಲೆ ಬೋರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಪ್ರತಿ ಸಲ ಏನೋ ತೊಗೊಳಕ್ಕೆ ಹೋದಾಗ ಸ್ವಲ್ಪ ವೆಯ್ಟ್ ಮಾಡಿ ಯೋಚನೆ ಮಾಡಿ ತೊಗೊತೀನಿ. ಸೊ ಇದು ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದ ತಕ್ಷಣ ಅಂತ ಅಂದ್ಬಿಟ್ಟು ನಾನು ಫಸ್ಟು ತೊಗೊಳ್ಳಿಲ್ಲ. ಸರಿ ಯೋಚನೆ ಮಾಡ್ಕೊಂಡು ಬಂದು ಆಮೇಲೆ ಇಷ್ಟ ಆದರೆ ತೊಗೊಳ್ಳೋಣ ಅಂತ. ಸೊ ನಾನು ಹಿಂಗೆ ಹೋಗಿ ಈ ಕಡೆ ಬರೋಷ್ಟರಲ್ಲಿ ಇದು ಒಂದು ಪೀಸ್ ಬಿಟ್ಟು ಏನೂ ಇರಲಿಲ್ಲ ಆ ಶಾಪಲ್ಲಿ. ಇದು ಒಂದೇ ಪೀಸ್ ಇದ್ದಿದ್ದು, ಅದಕ್ಕೆ ಇಷ್ಟ ಆಯ್ತಲ್ಲ ಅಂತ ಈ ಕಲರೇ ಎತ್ಕೊಬಂದೆ. ಆ್ಯಕ್ಚುಲಿ ನಾನು ಫಸ್ಟು ಬ್ಲ್ಯಾಕಲ್ಲಿ ಎತ್ಕೊಂಡಿದ್ದೆ. ನಂಗೆ ಬ್ಲ್ಯಾಕಲ್ಲಿ ಇಷ್ಟ ಆಯಿತು, ರೆಡ್ಡಲ್ಲಿ ಇಷ್ಟ ಆಯಿತು. ಫಸ್ಟ್ ನಾನು ಬ್ಲ್ಯಾಕಲ್ಲಿ ಎತ್ಕೊಂಡಿದ್ದೆ. ಬಂದು ಆಮೇಲೆ ವಾಪಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದರೆ ಒಂದು ಪೀಸ್ ಕೂಡ ಇಲ್ಲ, ಇದು ಒಂದು ಬಿಟ್ಟು. ಈ ಪೀಸ್ ನನಗೆ ತುಂಬ ಇಷ್ಟ ಆಯಿತು. ಸಿ ದಿಸ್ ಈಸ್ ಫ್ರಮ್ H&M ಅಂತೆ. ಸೊ ಇದು ತುಂಬ ಇಷ್ಟ ಆಯಿತು. ಮತ್ತು ನನಗೆ ಈ ಥರ ಬ್ಯಾಗಿ ಏನೇ ಇದ್ರೂ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾ, ಆ್ಯಂಡ್ ಇದ್ರ ಪ್ರೈಸ್ ಎಷ್ಟು ಅಂದರೆ 300 rupees. Last piece is this cargo pant. And yeah, ಇದು ಇಷ್ಟ ಆಯಿತು. ಬಟ್ ಉದ್ದ ಇದೆ. ನನಗೆ ಇದು ತುಂಬ ಉದ್ದ ಆಯಿತು. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಇದು ಬ್ಯಾಗಿ ಪ್ಯಾಂಟ್, ಲೈಕ್ ಕಾರ್ಗೋ ಪ್ಯಾಂಟ್. ನೋಡಿ, ಇದಕ್ಕೆ ಇಲ್ಲೊಂದು ಪಾಕೆಟ್ ಇದೆ ಆ್ಯಂಡ್ ಇಲ್ಲೊಂದು ಪಾಕೆಟ್ ಇದೆ. ಸೊ ಮೆಟೀರಿಯಲ್ ಚೆನ್ನಾಗಿದೆ, ಯೂಸ್ಡ್ ಅಲ್ಲ. ಇದು ಕೂಡ ಫ್ರೆಶ್ ಪೀಸ್ ಇದ್ದಿದ್ದು ನೋಡಿ ಅವ್ರು ಪ್ಯಾಕ್ ಮಾಡಿ ಇಟ್ಟಿದ್ರಲ್ಲಿ ಹುಡುಕಿ ನನ್ನ ಸೈಜ್ ಸಿಕ್ಕಿಲ್ಲ. ತುಂಬ ಹುಡುಕಿ ನನಗೆ ಈ ಪೀಸ್ ಸಿಕ್ತು. ಟ್ರೈ ಮಾಡೋಣ ಪ್ಯಾಂಟ್ ಅಲ್ಲಿನೂ ಯಾವ ಕ್ವಾಲಿಟಿಯಲ್ಲಿ ಬರುತ್ತೆ ಅಂತ ನೋಡ್ತಿದ್ದೆ. ಬಟ್ ದ ಕ್ವಾಲಿಟಿ ಈಸ್ ಆ್ಯಕ್ಚುಲಿ ಗುಡ್. ಇಯರಿಂಗ್ಸ್ ನಾನು ಈ 3 ತೊಗೊಂಡೆ. ಸೊ ಒಂದು ನನ್ನ ಹತ್ರ ಗೋಲ್ಡ್ ಸ್ಯಾರಿ ಇದೆ, ಲೈಕ್ ಅದಕ್ಕೆ ಒಂದು ಬೇಕಿತ್ತು ಅಂದ್ಬಿಟ್ಟು ಈ ಪೀಸ್ ತೊಗೊಂಡೆ. ಈ ಪೀಸ್ ಇದಕ್ಕೆ ನಾನು 120 rupees ಕೊಟ್ಟೆ. ಇಯರಿಂಗ್ಸ್ ಎಲ್ಲ ತುಂಬ ಕಡಿಮೆಗೆಲ್ಲ ಏನು ಸಿಗಲ್ಲ. ಬಟ್ ಈ ಪೀಸಸ್ ದಿಸ್ ಈಸ್ 40 rupees. ಮತ್ತು ಈ ಬೋರ್ಡ್ ಡಿಸೈನ್ ಒಂದು ತೊಗೊಂಡೆ. ದಿಸ್ ಈಸ್ 40 rupees. ಆ್ಯಂಡ್ ಇದು ಓಪನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಯೂಸ್ ಮಾಡೋಣ ಅಂತ. ಆ್ಯಂಡ್ ಇದು ಒಂದು ತೊಗೊಂಡೆ, ಡಿಫ್ರೆಂಟ್ ಪ್ಯಾಟರ್ನ್ ಒಂದಿದೆ. ದಿಸ್ ಈಸ್ ಆಲ್ಸೋ 100 rupees. ಸೊ ಇಯರಿಂಗ್ಸ್ ಇಷ್ಟು ತೊಗೊಂಡೆ. ಮತ್ತು ಬಟ್ಟೆ ನಾನು ಇಷ್ಟೇ ನಾನು ತುಂಬ ಚೂಸಿ. ನನಗೇನು ಇಷ್ಟ ತುಂಬ ಪರ್ಟಿಕ್ಯುಲರಾಗಿ ನನಗೆ ಇದೇ ಥರ ಬೇಕು ಅಂತ ಅನಿಸ್ದಾಗ ಮಾತ್ರ ನಾನು ತೊಗೋತೀನಿ. ಸಿಕ್ಕಿದೆಲ್ಲ ಎತ್ಕೊಬರಲ್ಲ. ಸೊ ನನ್ನ ಜೊತೆ ಶಾಪಿಂಗ್ ಬರೋರಿಗೆ ಸ್ವಲ್ಪ ತುಂಬ ಕಷ್ಟ. ಅದಕ್ಕೆ ನನ್ನ ಜೊತೆ ಯಾರೂ ಶಾಪಿಂಗ್ ಬರಲ್ಲ. ಬಂದರೆ ನನ್ನ ತಂಗಿ ಬರ್ತಾಳೆ, ಇಲ್ಲ ಒನ್ ಆಫ್ ಮೈ ಫ್ರೆಂಡ್ ಬರ್ತಾರೆ ಅಷ್ಟೇ. ಸೊ ಯಾ, ಇದಾಗಿತ್ತು ಚಿಕ್ಕಪೇಟೆ 5 AM ಥ್ರಿಫ್ಟ್ ಶಾಪಿಂಗ್. ಅಲ್ಲಿಂದ ಏನೇ ತಂದರೂ ಫಸ್ಟ್ ವಾಶ್ ಮಾಡಿ, ಬಿಕಾಸ್ ಎಲ್ಲಿಂದ ಹೇಗೆ ಟ್ರಾನ್ಸ್ಪೋರ್ಟ್ ಆಗಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ.
ಸೊ ತಂದಿದ ತಕ್ಷಣ ಫಸ್ಟ್ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ. ಇದಾಗಿತ್ತು ಚಿಕ್ಕಪೇಟೆ 5 AM ಶಾಪಿಂಗ್ ವ್ಲಾಗ್. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ.